ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ಮ್ಯಾಚ್ ಗುಜರಾತ್ ಜೈಂಟ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚಲ್ಲಿ ಗುಜರಾತ್ ಜೈಂಟ್ಸ್ ಗೆದ್ದ ನಂತರ ನಮ್ಮ RCBಗೆ ಏನೆಲ್ಲ ಲಾಭವಾಯಿತು ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ RCB ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇನ್ನು ನಮ್ಮ RCB ಫೈನಲ್ಗೆ ಹೋಗ್ಬೇಕಾದ್ರೆ ಎಷ್ಟು ಮ್ಯಾಚ್ ಗೆಲ್ಲಬೇಕು, ಎಷ್ಟು ವಿನ್ ಆಗಬೇಕು ಅಂತ ನೋಡೋದಾದರೆ ನಮ್ಮ RCB ಇವಾಗ ಆಲ್ರೆಡಿ ಫೈನಲ್ಗೆ ಹೋದಂಗೆ ಅಂತ ಹೇಳ್ಬೋದು. ಯಾಕಂದರೆ ಇನ್ನೂ ಎಲ್ಲ ಟೀಮ್ದು ಒಂದೊಂದೇ ಮ್ಯಾಚ್ ಉಳಿದಿದೆ. ಅದರಲ್ಲಿ ನಮ್ಮ RCB ಮುಂಬೈ ವಿರುದ್ಧ ಮ್ಯಾಚ್ ಇದೆ. ಆ ಮ್ಯಾಚಲ್ಲಿ ನಮ್ಮ RCB ಗೆದ್ದರೂ ಕೂಡ ನಡೆಯುತ್ತೆ, ಇಲ್ಲ ಸೋತ್ರೂ ಕೂಡ ಜಾಸ್ತಿ ರನ್ಸಿಂದ ಸೋಲ್ಬಾರ್ದು. ಯಾಕಂದರೆ ರನ್ ರೇಟಲ್ಲಿ ಕಡಿಮೆ ಆಗುತ್ತೆ ಮತ್ತು ನೆಕ್ಸ್ಟ್ ಕೆಳಗಡೆ ಇರೋ ಟೀಮ್ ಮೇಲೆ ಬರೋ ಚಾನ್ಸ್ ಇದೆ ಅಂತ ಹೇಳ್ಬೋದು. ಗುಜರಾತ್ ಜೈಂಟ್ಸ್ ಅವರು ಕೂಡ ಸೆಕೆಂಡ್ ನಂಬರಲ್ಲಿದ್ದಾರೆ. ನಮ್ಮದು ಮುಂಬೈ ವಿರುದ್ಧ ಗೆದ್ದರೂ ಕೂಡ ನಡೆಯುತ್ತೆ. ಏನಾದರೂ ಸೋತ್ರೂ ಕೂಡ ಕಡಿಮೆ ರನ್ನಿಂದ ಸೋತ್ರೆ ನಾವೇ ಫೈನಲ್ಗೆ ಹೋಗ್ತೀವಿ ಅಂತ ಹೇಳ್ಬೋದು. ಆ ಥರ ಪಾಯಿಂಟ್ಸ್ ಟೇಬಲ್ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಏನೇ ಅಂದರೂ ಕೂಡ ನಮ್ಮ RCB ಎರಡು ಮ್ಯಾಚ್ ಸೋತಿದೆ. ಬ್ಯಾಟಿಂಗಲ್ಲಿ ಆಗಿರ್ಬೋದು, ಬಾಲಿಂಗಲ್ಲಿ ಆಗಿರ್ಬೋದು, ಬೆಂಕಿ ಆಗಿದೆ ಅಂತಲೇ ಹೇಳ್ಬೋದು. ಆ ಥರ ಪ್ಲೇಯರ್ಗಳು ಈ ಸಲ ನಮ್ಮ RCBಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗೆ ನೋಡೋದಾದರೆ ಇನ್ನು ನೆಕ್ಸ್ಟ್ ಎಲ್ಲ ಟೀಮ್ದು ಒಂದೊಂದೇ ಮ್ಯಾಚ್ ಉಳಿದಿದೆ. ನಮ್ಮ RCBಗೆ ಏನೂ ಹೊಡೆತ ಬೀಳಲ್ಲ ಅಂತಲೇ ಹೇಳ್ಬೋದು. ನಮ್ಮ RCBಗೆ ಫೈನಲ್ಗೆ ಹೋಗೋಕ್ಕೆ ಇದೊಂದು ಸುಲಭ ಮಾರ್ಗ ಅಂತಲೇ ಹೇಳ್ಬೋದು. ಯಾಕಂದರೆ ಮುಂಬೈ ವಿರುದ್ಧ ನಾವು ಗೆಲ್ಲಲಿಲ್ಲ ಅಂದರೂ ಕೂಡ ನೆಟ್ ರನ್ ರೇಟಿಂದ ಫೈನಲ್ಗೆ ಹೋಗೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಹೀಗಾಗಿ ನಮ್ಮ RCB ನೆಕ್ಸ್ಟ್ ಬರೋ ಮುಂಬೈ ವಿರುದ್ಧನೂ ಕೂಡ ಗೆಲ್ಲಲಿ ಎಂದು ಹಾರೈಸೋಣ. ನೆಕ್ಸ್ಟ್ ನೋಡೋಣ ಯಾವ ಥರ ಆಡ್ತಾರೆ ಅಂತ ಹೇಳಿ. ಹಾಗೆ ನೋಡೋಣ, ಇದು ಗುಜರಾತ್ ಜೈಂಟ್ಸ್ ಅವರು ನೆಕ್ಸ್ಟ್ ಮ್ಯಾಚ್ ಸೋತರೂ ಕೂಡ ಅವರು ಕೂಡ ಗೆಲ್ಲಬೇಕು. ಅವ್ರು ಗೆದ್ದರೆ ಮಾತ್ರ ಮೇಲೆ ಬರ್ತಾರೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.